ಮರಿ ಎಲ್ಲಪ್ಪ ನಿಮ್ ತಾಯಿ? ಏನ್ ಬಂದಿದ್ದು? ನೋಡಿ ಮೇಡಮ್, ನಮ್ಮನ್ನ MP ರಮಾಕಾಂತ್ ಬಲ್ಲಾಳ್ ಕಳಿಸಿದ್ದಾರೆ. ಸುಮ್ನೆ ರಾಜಕೀಯದವ್ರ ಹತ್ರ ಯಾಕೆ ಗಲಾಟೆ? ಏನ್ರಿ ಹೆದರ್ಸ್ತಾ ಇದ್ದೀರಾ? ನಿಮ್ 3 ಬಿಟ್ ಎಂಪಿಗೆ ಎಷ್ಟಲ್ಲಿ ಹೇಳಿದ್ರು ಅರ್ಥ ಆಗೋದಿಲ್ವಂತ. ನೀವೆಷ್ಟ್ ದುಡ್ಡು ಕೊಟ್ರು ನಾನು ಈ ಎಸ್ಟೇಟ್ ಮಾರೋದಿಲ್ಲ ಅಂತ ಹೇಳಿ. ಹಲೋ, ಹೇಳಿಪ್ಪ. ನಾನ್ ಸರ್ ಇನ್ಸ್ಪೆಕ್ಟರ್ ಜಯರಾಮ್. ನಾವೆಷ್ಟೇ ಹೇಳಿದ್ರು ಈ ಅಮ್ಮನ ಮಾತೆ ಕೇಳ್ತಿಲ್ಲ ಸರ್. ನಿನ್ನ ಜೀವನ ಪೂರ್ತಿ ಬರೀ ಭಿಕ್ಷೆ ಬೇಡದೆ ಆಗೋಯ್ತು. ಏನೇ ಆದ್ರೂ ನಿಂಗೆ ಈ ಎಸ್ಟೇಟ್ ಸಿಕ್ಕೋದಿಲ್ಲ. ಬಲವಂತ ಮಾಡಿದ್ರೆ ಈ ಸಲಿ ಬಾಯಲ್ಲಿ ಹೇಳಿದೀನಿ, ಇನ್ನೊಂದು ಸಲಿ ಬಾಸ್ ಹೇಳ್ತೀನಿ. ಯಾರು ಸರ್ ಫೋನು? ನನಗೆ ನಾಚಿಕೆ ಆಗ್ತದೆ ಮಾರಾಯ. ಹೆಂಗಸು ನನ್ನ ಕೈ ಬಿಡಬೇಡಿ ಅಂತ ಹೇಳುದು. ಎಂತ ಮಾಡೋದು? ಒಂದು ಕೈಲಿ ಜನ, ಇನ್ನೊಂದು ಕೈಲಿ ಜಿಲ್ಲೆ. ಇವಳನ್ನು ಎಲ್ಲಿ ಇಟ್ಟುಕೊಳ್ಳೋದು? ಸಮಸ್ಯೆ ಮಾರಾಯ. ನೋಡ್ರಿ, ನೀವ್ ಹೆದ್ರ ಅವಶ್ಯಕತೆ ಏನಿಲ್ಲ. ಈ ಜಾಗ ಹೋದ್ರೆ ಬ್ಯಾರಿ ಜಾಗದ ವ್ಯವಸ್ಥೆ ಮಾಡ್ತೀನಿ ನಾನು. ಆ ಜಾಗದಾಗ ನಿಮ್ಗೆಲ್ಲ ಪೂಜೆ ಮಾಡಾಕ ದೇವಸ್ಥಾನ, ಚರ್ಚ್, ಮಸೀದಿ ಎಲ್ಲ ಕಟ್ಟಿಸ್ಕೊಡ್ತೀನಿ. ಅವ್ರ ಮಾತು ನಂಬೇಡ್ರಿ. ಅವ ದೇವ್ರ ಹೆಸರಾಗ ನಮ್ಮ ಒಗ್ಗಟ್ಟು ಹೊಡಿಲಿಕತ್ತೇನ. ಅಯ್ಯ ಸುಮ್ಮನೆ ಶೇಷಕಕ್ಕ, ಆ ದೇವ್ರು ಬಂದ್ರ ಎಲ್ರು ಒಂದ್ ಮಾಡ್ತಾನ. ನೀ ಹೇಳೋದು ಕರೆನ ಐತಿ. ಇವ ನಿಮ್ಗೆಲ್ಲ ಮಂಕ್ ಬುದ್ಧಿ ಹರ್ಚಕತ್ತೇನ. ಲೇ ದೇಸಾಯ್, ನಿನ್ನ ಆಟ ನಮ್ಮ ಹತ್ರ ನಡೆಯಂಗಿಲ್ಲ. ಇಲ್ಲಿರೋದ ಸರಿ ಇಲ್ಲ. ಒಳ್ಳೆ ಕೆಲ್ಸಕ್ಕೆ ಕಲ್ಲಾಕಕ್ ಬಂದಾನಲ್ಲ, ಇವನಿಗೆ ದೇವ್ರು ಒಳ್ಳೇದ್ ಮಾಡಂಗಿಲ್ಲ. ನೀವ್ ಹೊಂಡ್ರಿ. ಹೇಳ ಉಪನೀರ. ಗಣಿಗಳೇ, ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಹೆಂಗಸು ಎಷ್ಟೇಟು ಕೊಡೋದಿಲ್ಲ ಅಂತಿದ್ದಾಳೆ. ಈ ಮಗನೇ, ನಿನ್ MP ಮಾಡಿ ಡೆಲ್ಲಿಗೆ ಕಳ್ಸಿದ್ದು ನನ್ ಋಣ ತೀರ್ಸಕ್ಕ, ಹೆಣ್ಮಕ್ಳು ಗುಣಗಾನ ಮಾಡಕ್ಕಲ್ಲ. ಹಾಗಲ್ಲ, ಬೇಕಾದ್ರೆ ನಿಮ್ಗೆ ಬೇರೆ ಜಾಗ ಹೇಳಿಯಪ್ಪ, ರಪ್ಪ ಮಾಡಿ ಕೊಡ್ತೇನೆ. ನಾಯಿ ಹೇಳ್ದಂಗ ಬಾಲ ಕೇಳ್ಬೇಕು, ಬಾಲ ಹೇಳ್ದಂಗೆ ನಾಯಿ ಕೇಳೋದಲ್ಲ. ನಮ್ ದಾರಿಗೆ ಅಡ್ಡ ಬರೋ ಮಂದಿ ಮುಂದೆಂದೂ ನಮಗ್ ಕಾಣಬಾರ್ದು, ತಿಳಿತಾನೆ? ಏನ್ ಮಲ್ಲವ್ವ, ನಿಂಗ ಸಾಯಕ ನನ್ ಗಾಡಿನೇ ಬೇಕಿತ್ತೇನ? ನಿನ್ ಕತೆ ಮುಗಿಸೋವರೆಗೂ ನಾನ್ ಸಾಯಂಗಿಲ್ಲ. ಏನ ನೀನ ನನ್ನ? ನಿನ್ ಹಿಂದ ದಂಡಿಲ್ಲ, ಕಟ್ಕೊಂಡ್ ಗಂಡಿಲ್ಲ, ನಿನಗ್ ಗಂಡ ಮಗೇನೂ ಇಲ್ಲ. ಅದಾನ ನನ್ ಮಗ ಅದಾನ. ಇದ್ರ ಇಟ್ಟು ಯಾಕೆ ಬರ್ಲಿಲ್ಲ? ಸತ್ತವ ಮತ್ತೆ ಬರಂಗಿಲ್ಲ. ಅವ ಸತ್ತಿಲ್ಲ, ಬದುಕ್ಯಾನ. ಖಂಡಿತ ಬರ್ತಾನ. ಕಾಪಾಡಿ ಪ್ಲೀಸ್, ನನ್ನ ಕಾಪಾಡಿ. ಕಾಪಾಡಿ ಪ್ಲೀಸ್, ನನ್ನ ಕಾಪಾಡಿ. ನಿನ್ ಕಾಪಾಡಕ್ ಯಾವನೂ ಬರಲ್ಲ ಇಲ್ಲಿ. ಕಾಪಾಡಿ, ನನ್ ಸಾಯಿಸ್ಬಿಡ್ತಾರೆ. ನಮ್ಗೆ ಯಾಕೆ ಬೇಕು ಇರೋದು ಸಾಬ್ರಿ? ಅದಕ್ಕೆ ಅಂತ ಪೊಲೀಸ್ನವರಿದ್ದಾರೆ. ತಪ್ಪ ಮಲಕೋಬ ಅಲ್ಲೋಡ. ಏನಂದೆ? ಇವ್ರನ್ನ ಕಾಪಾಡೋದಕ್ಕೆ ನಾನ್ ಬಂದಾಯ್ತು, ನಿಮ್ಮನ್ನೆಲ್ಲ ಕಾಪಾಡೋದಕ್ಕೆ ಯಾರು ಬರ್ತಾರೆ?
ಅಂತತೆ ಎಲ್ವಾ? ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ಗ? ನನಗೆ ಮೊದಲು ಮನೆ ಖಾಲಿ ಮಾಡ್ಸಕ್ ಬಂದಿದೆ ಅವರು ಸರ್. ಕೇಳಿದ್ಯಾ? ಇಲ್ಲಿ ನಿನ್ನ ಆಟ ಏನು ನಡೆಯಲ್ವೋ? ಬರೀ ಕುರುಡ್ರೆ ತುಂಬಿರೋ ಊರಲ್ಲಿ ಕನ್ನಡಿ ಮಾರನ್ನ ಮುಟ್ಟಾಳ ಅಂತಾರೆ. ಆಪರೇಷನ್ ಮಾಡಿ ದೃಷ್ಟಿ ಕೊಡೋರ್ನ ಡಾಕ್ಟ್ರು ಅಂತಾರೆ. ಅಕ್ಕ, ನಾಳೆ ಇವ್ರು ನಿಮ್ಮ ಆಫೀಸ್ಗೆ ಬರ್ತಾರೆ. ಇವ್ರಿಗೆ ನ್ಯಾಯ ಕೊಡಿಸ್ಬೇಕಾದ್ದು ನಿಮ್ ಲಾಯರ್ ಕರ್ತವ್ಯ. ಶಾರದಾ, ನಮ್ ವೀಣಾಗೆ 3 ಕಡೆ ಗಂಡುಗಳು ನೋಡಿದ್ದೀನಿ ಕಣೆ. 3 ಜನನು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ. ಹಾಕ್ತೀನಿ. ಅವರಲ್ಲೊಬ್ಬರು ನೋಡಿ ಆದಷ್ಟು ಬೇಗ ಮದುವೆ ಮುಗಿಸ್ಬಿಡೋಣ. ಸರ್, ಏನೋ ಬಂತು. ದಿನ ಇದ್ದದ್ದೇ ಕರ್ಮಕಾಂಡ. ಇವತ್ತು ಬೆಂಕಿ ಇಟ್ರು. ಏನಪ್ಪ ನಿಂದ ರಾಮ? ಇವರು ಮಲ್ಲಪ್ಪ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಚೇರ್ಮನ್ ವಿಜಯ್ ಕುಮಾರ್. ನಮಸ್ಕಾರ. ಇವರು ಅವ್ರ ತಂದೆ. ನಮಸ್ಕಾರ. ಅವರು ತಾಯಿ. ನಮಸ್ಕಾರ. ನಮ್ ವೀಡು ನೋಡಕ್ ಬಂದಿದ್ದಾರೆ. ಬನ್ನಿ 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 ಅಮ್ಮ, ಬನ್ನಿ ಸರ್, ಬನ್ನಿ ಬನ್ನಿ ಸರ್, ಬನ್ನಿ 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 ಬನ್ನಿ. ಹೇಳ್ರಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ನೋ ಫಾರ್ಮಾಲಿಟೀಸ್. ನಾವು ಮದುವೆ ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದೀವಿ. ನಿಮ್ಮ ಅಭಿಪ್ರಾಯ ಏನು ಅಂತ? ಏನ್ ನಿಂತ್ಕೊಳ್ಳಿ, ಕೂತ್ಕೊಳ್ಳಿ. ಅಂದ್ರೆ ನಮ್ಮ ಮಗಳು ನಿಮ್ಗೆ ಒಪ್ಪಿಗೆ ಆಯ್ತು ಅಂತ? ನನ್ನ ಒಪ್ಪಿಗೆಗಿಂತ ನನ್ನ ಮಗನ ಒಪ್ಪಿಗೆ ಮುಖ್ಯ. ಅಂದ್ಮೇಲೆ ಮುಗೀತು. ಮುಗಿತಾ? ಮದುವೆ ಮಾಡ್ಕೊಳ್ಳೋ ಮಾತಾಡ್ಕೊಳ್ಳಿ ಬಿಡಿ. ನಮ್ಗಿಲ್ಲೇನ್ ಕೆಲ್ಸ? ನಡಿ ನಡಿ. ಹೋಗೋಣ ಹೋಗೋಣ. ಅಂಕಲ್ ಬನ್ನಿ. ಪ್ರಕಾಶ್, ನೀನ್ ನಡಿ. ಆಂಟಿ ಬನ್ನಿ, ಅವ್ರು ಮಾತಾಡ್ಕೊಳ್ಳಿ. ಮಾತಾಡು. ಒಬ್ರಿಗೊಬ್ರು ಸರಿಯಾಗಿ ಮುಖನೇ ನೋಡ್ತಾ ಇಲ್ಲ, ಇನ್ ಮಾತು ಹೆಂಗಾಡ್ತಾರೆ? ಅದು ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೀರಾ? ಕಮ್ ಆನ್, ಸ್ಪೀಕ್ ಅಪ್. ಅದು ವ್ಯಾಪಾರ, ಮದುವೆ ವ್ಯಾಪಾರ ಅಲ್ವಲ್ಲ, ಅದಕ್ಕೆ ಭಯ ಆಗ್ತಾ ಇದೆ. ಗಂಟಾಗ್ ನಿಮ್ಗೆ ಹೇಗೆ ಅನ್ಸ್ಬೇಕಾರೆ ನಮ್ ಹೆಣ್ಣಿಗೆ ಹೇಗೆ ಅನ್ಸ್ಬೇಕು ಹೇಳಿ? ಕರೆಕ್ಟ್. ಆದ್ರೆ ನನ್ಗೇನು ಒಪ್ಕೆ, ನಿಮ್ಗೆ? ಒಪ್ಪಿಗೆ ಆದ್ಮೇಲೆ ನಾವು ನೀವು ಅನ್ನೋ ಫಾರ್ಮಾಲಿಟೀಸ್ ಏಕೆ? ನಾನೆಲ್ಲ ಹಾಗೆ ಹೇಳ್ದೆ. ಹಾಗಾದ್ರೆ ಬೇರೆ ಏನ್ ಹೇಳ್ಬೇಕು ಅಂತಿದ್ದೀರಾ? ಓಕೆ, ನಾನು ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಿ. ನೀನು? ನಿಮಗ್ ಒಪ್ಪಿಗೆ ಆದ್ಮೇಲೆ ನನ್ಗೂ ಒಪ್ಪಿಗೆನೆ. That's like a good sister. Congrats. ಈಗಾದ್ರೆ ಏನೇ ಪ್ರಯೋಜನ? ಮೊದಲು ನೀನ್ ನೆಟ್ಗಿದ್ಯಾ ನೋಡ್ಕೊ. ಫ್ಯಾಷನ್ ಅಂತೆ ಫ್ಯಾಷನ್. ನೀನ್ ಈ ರೀತಿ ಬಟ್ಟೆ ಹಾಕೊಂಡು ಹೋದ್ರೆ ಚುಡಾಯಿಸಿ ಇನ್ನೇನೆ ಮಾಡ್ತಾರೆ. ಹೋಗಿ ಹೋಗಿ ನಿನ್ಗೆ ಹೇಳ್ತೀನಲ್ಲ. ಚುಡಾಯಿಸಿದ್ರೆ ಸುಮ್ನೆ ಬಂದ್ಬಿಡ್ಬೇಕಾಗಿತ್ತು. ಏನ್ ದೊಡ್ಡ ಕಿತ್ತೂರು ರಾಣಿ ಚೆನ್ನಮ್ಮ ಕಪಾಲಕ್ಕೆ ಹೊಡೆದ್ ಬಂದ್ಬಿಟ್ಟು. ನಿನ್ನಂದು ಏನು ಪ್ರಯೋಜನ? ಇಲ್ಲಿ ನಿಂತಿದ್ದಾಳಲ್ಲ ಬೂದು ಗುಂಬಳಕಾಯಿ, ಇವಳು ಅನ್ಬೇಕು. ಅಲ್ಲ ರೀ, ಏನೋ ಆಸೆ ಪಟ್ಲು ಅಂತ. ಏನ್ ಆಸೆ ಪಟ್ಲು ಅಂತ? ಈಗ ಆಯ್ತು ನೋಡಿದ್ಯಾ ಬೇಳೆ ಕಾಳು? ಅಪ್ಪ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ? ನೀನು ಸ್ಟೇಷನ್ ಹೋಗು, ಇವಳು ಲಾಯರ್ನ ಕರ್ಕೊಂಡು ಕೋರ್ಟ್ ಹೋಗ್ಲಿ, ನಾನು ಮರ್ಯಾದೆ ಕರ್ಕೊಂಡು ಬೀದಿಲ್ ನಿಂತಿ. ಎಲ್ರೂ ಅಪೂರ್ವ ಚಿಂತಾಮಣಿ ಕಡೆ. ನಮ್ಮ ಮನೆ ಮರ್ಯಾದೆ ಬಗ್ಗೆ ಒಬ್ರಿಗೂ ಕಾಣಿದೇನೆ ಇಲ್ಲ. ಏನು ಕರ್ಮ ಮಾಡಿದ್ನೋ ನಿಮ್ಮನ್ನೆಲ್ಲ ಹೆರೋಕೆ. ನಾನಲ್ಲೇನ್ರಿ ಹೆತ್ತಿದ್ದು? ತೆಗೆದು ಕೊಟ್ಟ ಅಂದ್ರೆ ಅಲ್ಲೆಲ್ಲ ಉದುರೋಗ್ಬಿಡ್ಬೇಕು. ನಿಮಗೆ ತಮಾಷೆ ಆಗ್ಬಿಟ್ಟಿದೆ. ಅಪ್ಪ, ರಾಮ್ ಬರ್ತಾ ಇದ್ದಾನೆ. ಈ ವಿಷಯ ಅವನ್ಗೇನಾದ್ರೂ ಗೊತ್ತಾದ್ರೆ ದೊಡ್ಡ ರಾಧ ಅಂತಾನೆ ಮಾಡ್ತಾನೆ. ಏಯ್, ನೀ ಹೋಗೋಳ್ಗೆ. ಅಪ್ಪ, ನೀವು ಹೋಗಿ ಒಳಗೆ. ನಡೀರಿಪ್ಪ, ನೀವ್ ನಡೀರಿ. ಹಾಯ್. ಹಾಯ್. ಏಯ್, ಯಾಕೆ ಹೇಳ್ತಾ ಇದೀಯ? ಏನಾಯ್ತು? ಅದು ಹಲೋ, ಇಲ್ಲಿ ಏನಾಯ್ತು? ಬರ್ತಿರೋವಾಗ. ತುಳಸಿ, ನೀನ್ ಓದ್ಕೊ ಹೋಗು. ಏನಾಯ್ತು ಅಂತ ಮೊದಲು ಹೇಳು. ನಾನು ಕಾಲೇಜಿಂದ ಬರ್ತಿರುವಾಗ ಏನಾಯ್ತು ಮೊದಲು ಹೇಳು. ನಾನಂತೂ ಪ್ರಾಮಿಸಿ ಕೊಡಲ್ಲಪ್ಪ. ಏ, ಸುಮ್ನೆ ಬಾರೆ. ಇವತ್ ಸುಮ್ನೆ ಬಿಟ್ರೆ ಶಿಳ್ಳೆ ಹೊಡಿತಾರೆ, ನಾಳೆ ಕಳ್ಳ ಹೊಡಿತಾರೆ.
ನಾಳೆವರೆಗೂ ಯಾಕೆ ಚಿನ್ನ? ನೀವು ಅಂದ್ರೆ ಇವತ್ತೇ ರೆಡಿ. ನಾನು ಅಷ್ಟೇ ಕಣೋ, ಈಗಲೇ ರೆಡಿ. ದೇವ್ರು ಕೊಟ್ಟಿರೋ ಕೈ ಬಾಯಿ ಮೈನ ಯಾವತ್ತೂ ಕೆಟ್ಟದಕ್ಕೆ ಉಪಯೋಗಿಸ್ಬಾರ್ದು, ಒಳ್ಳೇದಕ್ಕೆ ಉಪಯೋಗಿಸ್ಬೇಕು. ಬಾ, ನಾವಿಬ್ರು ಸಂತೋಷ ಪಡೋಣ. ಯಾರು ಅಂತ ತೋರ್ಸು ಬಾ. ಸರಿ, ಹೋಗಿ ಏನ್ ಮಾಡ್ತೀಯಾ? ಕೈ ಕಾಲು ಮುರಿದಾಕ್ತೀನಿ. ಏನ್ ಅನ್ಕೊಂಡಿದ್ದೀನಿ ನೀನು? ಬೊಂಬಾಡಲ್ಲ? ಇವನ ಅಣ್ಣ. ಮುಚ್ಕೊಡ್ತೀವನ? ಎಲ್ಲಿ ಕೊಡು ನೋಡೋಣ. ಏಯ್, ಅವಳಿಗೆ ಕಿಸ್ ಕೊಟ್ಟು ಕೊಟ್ಟು ನನಗೆ ಸಾಕಾಗಿ ಹೋಗಿದೆ. ಈಗ ನಮ್ ಶಿಷ್ಯ ಕೊಡ್ತಾನೆ, ಶುರು ಹಚ್ಕೊಳ. ಹುಷಾರ್. ಅತ್ತೆ, ಅತ್ತೆ, ಇಲ್ಲಿ ನೋಡಿ. ಬದುಕಿದ್ದಾನೆ ಅಂತ ನೀವು ನನ್ನ ಮಾತು ಕೇಳಲಿಲ್ಲ, ಮಂಗ ಮಾಡಿರಿ. ಈಗ ನೋಡಿ, ಈಗಲೂ ಏನ್ ಕಾಲ ಮಿಂಚಿಲ್ಲ. ಅವನ ಮೇಲೆ ಇದೆಯಲ್ಲ ಕೇಸು, ಏನ್ ಕೇಸು? ಕೊಲೆ ಕೇಸು. ಆ ಕೇಸಿಂದ ಅವನ ಆಚೆ ಬರ್ದಾಗ ನೋಡ್ಕೊಂಡ್ರೆ ಸಾಕು. ದೇಸಾಯಿ, ಒಂದೊಂದು ಅಕ್ಕಿ ಕಾಳಿನ ಮೇಗ
ತಿನ್ನವನ ಹೆಸರು ಕೆತ್ತಿರಂಗ ನಿಮ್ಮ ಸಾವನಾಗ ನನ್ನ ಮಗನ ಹೆಸರು ಬರೆದೈತಿ. ಫೋಟೋದಾಗ ನೋಡಿ ಬಾಲ ಮುದ್ರ ನಿಂತಿರಲ್ಲ, ಎದುರಿಗೆ ಬಂದ್ರ ಎದಿ ಹೊಡೆದು ಸಾಯ್ತಿರೇನ? ಎದಿ ಒಂದು ಸಾಯಕ ನಾ ಬಳಿ ತೊಟ್ಟಿಲ್ಲ, ಮೀಸಿ ಹೊತ್ತು ಗಂಡ್ಸದೀನಿ. ಮೀಸಿ ಹೊತ್ತ ಮಾತ್ರಕ್ಕ ಮಿಯಾವನ್ನೋ ಬೆಕ್ಕು ಹುಲಿ ಆಗಂಗಿಲ್ಲ. ಲೇ, ನಿಮ್ ಹಾರಾಟ ಉಸಿರಾಟ ಏನೇ ಇದ್ರು ಅವ ಎದುರಿಗೆ ಬರೋವರೆಗೂ ನಿಮ್ ಎದಿ ಬಗೆಯೋವರೆಗೂ. ಯುವರ್ ಆನರ್, ಮೊನ್ನೆ ರಾತ್ರಿ ನಡೆದ ಕುಮಾರ್ ಅನ್ನೋ ವ್ಯಕ್ತಿಯ ಕೊಲೆಗೆ ರಾಮ್ ಅನ್ನೋ ಈತ ಕಾರಣನಾಗಿದ್ದಾನೆ. ಅದು ಅಲ್ಲದೆ ಕೊಲೆನ ತಾನೇ ಮಾಡಿದ್ದಾಗಿ ಖುದ್ದಾಗಿ ಒಪ್ಕೊಂಡಿದ್ದಾನೆ ಯುವರ್ ಆನರ್. ಆದ್ದರಿಂದ ಈ ಕೇಸಲ್ಲಿ ಯಾವುದೇ ಸಾಕ್ಷಿ ಆಧಾರಗಳು ಬೇಡ ಎಂದು ಭಾವಿಸಿ ಈ ವ್ಯಕ್ತಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಏನಪ್ಪ ನೀ ಹೇಳೋದೇನಾದ್ರೂ ಇದೆಯೋ ಅಥವಾ ನಿನ್ ಪರ ಯಾರಾದ್ರೂ ವಾದ ಮಾಡೋರು ಇದಾರೋ? ನಾನಿದ್ದೀನಿ. ಯು ಕ್ಯಾನ್ ಪ್ರೊಸೀಡ್. ಯುವರ್ ಆನರ್, ಮೊನ್ನೆ ರಾತ್ರಿ ಕೊಲೆ ಆಗಿರೋದು ಸತ್ಯ, ಆದರೆ ಕೊಲೆಗಾರ ಈತ ಅನ್ನೋದು ಮಾತ್ರ ಸುಳ್ಳು. ಕೊಲೆಗಾರ ನಾನೇ ಅಂತ ಹೇಳಿಕೆ ಬೆಲೆ ಕೊಡೋ ಹಾಗಿದ್ರೆ ನಾನು ಕೊಲೆ ಮಾಡಿಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಹಾಗಂತ ಅವ್ರನ್ನೆಲ್ಲ ಬಿಡಕ್ಕಾಗತ್ತಾ? ನ್ಯಾಯಾಲಯಕ್ಕೆ ಬೇಕಾಗಿರೋದು ಸಾಕ್ಷಿ. ಹಾಗಾದ್ರೆ ಈತ ಕೊಲೆಗಾರ ಅಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಇದೆ. ಮೊದಲನೇದಾಗಿ ಈತ ಯಾರು? ರಾಮ್ ಅಲ್ಲ, ಭರ್ಮ. ಇಂಪಾಸಿಬಲ್. ಈತ ರಾಮ್. ಅದಕ್ಕೆ ಸಾಕ್ಷಿ ಯಾರಿದ್ದಾರೆ? ಯಾರೂ ಇಲ್ಲ. ಅದೇ ಇವನ ಬರ್ಮ ಅಂತ ಹೇಳೋದಕ್ಕೆ ಹೊರಗಡೆ ನೂರಾರು ಜನರಿದ್ದಾರೆ. ಅಂದ ಮೇಲೆ ಇವನು ರಾಮ್ ಅಲ್ಲ, ಭರ್ಮ. ನಿಮ್ಮ ತಾಯಿ ಮಲ್ಲವ್ವ, ನಿಮ್ಮ ತಂದೆ ಸಮಾಜ ಸೇವಕ ಬಸವರಾಜ ಪಾಟೀಲ್. ಇದೇ ಅವ್ರ ಫೋಟೋ. ನೀನು ಸಹ ನಿಮ್ಮ ತಂದೆ ಸತ್ತ ಮೇಲೆ ಸಮಾಜ ಸೇವೆ ಮಾಡೋಕ್ಕೋಸ್ಕರ ಓದ್ ನಿಲ್ಲಿಸಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ. ಆ ನಾಮಿನೇಷನ್ ಕಾಪಿ ಇದು. ಇವಳು ಲಕ್ಷ್ಮೀ ದೇಶಪಾಂಡೆ, ನಿನ್ನನ್ನು ಪ್ರೀತಿಸ್ತಾ ಇದ್ದವಳು, ನಿನ್ನನ್ನೇ ಮದುವೆ ಆಗೋದಕ್ಕೆ ಕಾಯ್ತಾ ಇರೋಳು. ಇವನು ಬರ್ಮನ ಆಗಿರ್ಬೋದು, ಹಾಗಂತ ಕೊಲೆ ಮಾಡಿರಬಾರ್ದು ಅಂತ ಏನಿಲ್ವಲ್ಲ? ಅದಕ್ಕೆ ಸಾಕ್ಷಿ ನೋಡಿದವರಿದಾರ? ಫಿಂಗರ್ ಪ್ರಿಂಟ್ಸ್ ಇದೆಯಾ? ನಥಿಂಗ್. ಅಂದ್ಮೇಲೆ ಇವನು ಒಪ್ಕೊಳ್ಳೋಕೆ ಕಾರಣ ಏನು ಅಂತ ತಿಳಿಬೇಕು. ಹಾಗೇನೆ ಸತ್ಯನ ಹೊರಗೆ ತರಬೇಕು. ಅದೇ ನನ್ನ ಉದ್ದೇಶ. ದಟ್ಸ್ ಆಲ್ ಯುವರ್ ಆನರ್. ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ರಾಮ್ ಅಲಿಯಾಸ್ ಭರ್ಮಾರ್ ಅವರು ನಿರಪರಾಧಿ ಎಂದು ನ್ಯಾಯಾಲಯವು ತೀರ್ಮಾನಿಸಿ ಬಿಡುಗಡೆ ಮಾಡಿರುತ್ತದೆ.
ಏಯ್ ಯಾರ ನೀ? ಇವ ನೋಡ್ಲಿಕ್ ಬರ್ಮಾ ಇದ್ದಂಗ ಅದಾನ. ಅವನು ನಿಜವಾಗ್ಲೂ ಬರ್ಮಾನೆ. ನಾನು ನಂಬುದಿಲ್ಲ. ಇವ ಬರ್ಮ ಆಗಿದ್ರೆ ಇಷ್ಟು ದಿನ ಎಲ್ಲಿದ್ದ, ಎಂತ ಮಾಡ್ತಿದ್ದ? ಸತ್ತವ ಎದ್ದು ಬರ್ಲಿಕ್ಕೆ ಉಂಟಾ? ನಂಬಲಿಕ್ಕೆ ನಾವಂತ ಮುಟ್ಟಾಳ. ನಿನ್ನೆಲ್ಲಾ ಪ್ರಶ್ನೆಗೂ ಉತ್ತರನ ಕೋರ್ಟ್ನಲ್ಲೇ ಕೊಟ್ಟಾಗಿದೆ. ಅದು ಸಾಕ್ಷಿ. ದುಡ್ಡು ಕೊಟ್ರು ಸಿಗ ಸೂಳಿಗ್ ಸಮ. ನಾನು ಕೇಳೋದು ಸತ್ಯ. ಹೆತ್ತ ತಾಯಿಗ್ ಸಮ. ನೀ ಮಲ್ಲವಂಗ್ ಹುಡ್ದವನ ಇಲ್ಲ ಆಕಿ ಸೌತಿ ಹುಡ್ದವನ? ಬರ್ಮ ನಮ್ದೋರ್ ಪಾಲಿಗೆ ಜೀವ ಕೊಡೋ ನೀರು ಗಾಳಿ. ನಿನ್ನಂತ ನಂಬಿಕೆ ದ್ರೋಹಿಗಳಿಗೆ ಸುಂಟ್ರು ಗಾಳಿ. ಗೊತ್ತಲ್ಲ, ಸುಂಟ್ರು ಗಾಳಿ ಬಂದಾಗ ಕೊಡೋದು ಕಷ್ಟ, ಹೋದ್ಮೇಲೆ ತಿಳಿಯೋದು ನಷ್ಟ. ಬರ್ಮಂಗ್ ನಾ ಯಾರಂತ ಗೊತ್ತಾಗ್ಲಿಲ್ಲನಾ? ಅವನಿಗೆ ಅವನ್ ಯಾರು ತಿಳ್ಕೊಳ್ಳೋದಕ್ಕೆ ಇಷ್ಟು ದಿನ ಬೇಕಾಯ್ತು. ಅಂದ್ರ ಅವನು ಹಳೆದನ್ನೆಲ್ಲ ಮರೆತು ಬೇರೆ ವ್ಯಕ್ತಿ ಆಗಿದ್ದ. ಅವನಿಗೀಗ ತಾನೆ ಸ್ವಲ್ಪನೇ ಜ್ಞಾಪಕ ಬರ್ತಾ ಇದೆ. ಹಂಗಂದ್ರ ನನ್ ಪ್ರೀತಿಸಿದ್ದು, ಮದ್ವೆ ಮಾತುಕತೆ ನಡೆಸಿದ್ದು ಎಲ್ಲ ಕನ್ಸನ? ಇಲ್ಲಮ್ಮ, ಅದೆಲ್ಲ ನೆರವೇರುತ್ತೆ. ಆದ್ರೆ ಅದಕ್ಕೆ ನಿನ್ ಸಹಾಯ ಬೇಕು. ನನ್ ಸಹಾಯನಾ? ಹೌದಮ್ಮ, ನೀನು ಅವನ ಜೊತೆಲೇ ಇದ್ದು ಅವನ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಅವನ ಮೊದಲ ಸ್ಥಿತಿಗೆ ತರಬೇಕು. ಆತಪ್ಪ. ಬಾ. ನನ್ ಮನ್ಸು ಯಾಕೋ ಅವ ಬರ್ಮ ಅಲ್ಲ ಅಂತ ಹೇಳ್ತದೆ. ಆದರೆ ಅವನ ಮಾತು, ನಡೆ, ನುಡಿ ಎಲ್ಲ ನೋಡಿದರೆ ಸುಂಟರ ಗಾಳಿ ಸುತ್ತಿಕೊಂಡು ಮತ್ತೆ ನಮ್ಮ ಬಳಿ ಬಂದಾಗಿದೆ ಮಾರಾಯ. ಅವ ಹೇಳಿದ್ದು ಸರಿ, ಬಂದಾಗ ಕಷ್ಟ, ಹೋದಾಗ ನಷ್ಟ. ಈಗ ಗೊತ್ತಾಗ್ತದೆ. ಅಂತದ್ ಏನಾಗಿದೆ ಈಗ? ಹೋಯ್ತು, ಎಲ್ಲ ಹೋಯ್ತು. ಪದವಿ ಹೋಯ್ತು, ಜೀವ ಹೋಯ್ತು. ನಿನಗೆ ಗೊತ್ತಲ್ಲ, ಒಮ್ಮೆ ಜೀವ ಹೋದ್ರೆ ಮತ್ತೆ ಬರ್ಲಿಕ್ಕಿಲ್ಲ. ಪ್ರಪಂಚದಲ್ಲಿ ನಿಮ್ಮನ್ನು ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಇದು. ಎಂತ ನನಗೆ ಬುದ್ಧಿ ಹೇಳುದು? ಅಲ್ಲ ರೇ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸಿನಿಮಾದಲ್ಲಿ ತೋರಿಸಾರಲ್ಲ ಇವನಂಗೆ ಅವನು, ಅವನಂಗೆ ಇವನು, ಅದೇನಂತಾರ, ಅದು ಡಬಲ್ ಆಕ್ಟಿಂಗ್. ಆ ತರ ಯಾಕಾಗಿರ್ಬಾರ್ದು? ನಿನಗೆ ಕಿಡ್ನಿ ಉಂಟಾ? ಏನುಂಟು? ಕಿಡ್ನಿ. ಏ ವಿಚಾರ ಮಾಡ. ಆ ಪಾಟೀಲ ಈ ದೇಸಾಯಿ ಹಾಗೆ ಹೆಂಡತಿಯನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಬೇರೆ ಹೆಣ್ಣು ಮಕ್ಕಳನ್ನು ನೋಡಿಲ್ಲ ಮಾರಾಯ. ಬೇರೆ ಊರಿಗೆ ಹೋಗಿಲ್ಲ. ಅವನ ಕಚ್ಚೆ ಗಟ್ಟಿ. ಅಂದರೆ ಇವ ಬರ್ಮ ಅಲ್ಲ. ಕೊನೆಗಳೇ, ಈ ಚಾನ್ಸ್ ಬಿಟ್ರೆ ಹೋಯ್ತು, ಎಲ್ಲ ಹೋಯ್ತು. ಪದವಿ ಹೋಯ್ತು, ಜೀವ ಹೋಯ್ತು. ನಿಮಗೆ ಗೊತ್ತಲ್ಲ, ಒಮ್ಮೆ ಜೀವ ಹೋದರೆ ಮತ್ತೆ ಬರುವುದಿಲ್ಲ, ಅಷ್ಟೇ ತಾನೇ? ಸ್ವಲ್ಪ ಮುಚ್ಕೊಂಡಿರೋ. ಉಪ್ನಿರ, ನೀನ್ ಹೇಳೋದು ಖರೆಯದ. ಆದ್ರೆ ಈ ಸತ್ಯನ ಹ್ಯಾಂಗ್ಲ ಹೊರಗ್ ತರೋದು? ಅವ್ರಪ್ಪಿಲ್ಲನ ಹೇಳ್ದು ತಂದ್ರೆ ಆತು. ಆದ್ರೆ ಇವ ಅವನ ಮಗ ಅಂತ ಒಪ್ಕೊಳಕ ತಯಾರಿಲ್ಲ. ತಲಿ ಸವರ್ತ ಕೂತ್ರೆ ತೊಡಿ ಮ್ಯಾಲ್ ಮಲಗ್ತಾರ, ತಲೆ ಮೇಲ್ 4 ಬಿಟ್ರೆ ಸತ್ಯನ್ ಕಕ್ತಾರ. ಏ ಬರ್ಮಾ, ಬಾರ್ಲಿ ಆಚೆ. ಏನ್ ನೋಡ್ಕೊಂತ ನಿಂತಿ?
ಹೋಗಿ ಆ ನಿನ್ ನಕಲಿ ಮಗನ ಹೊರಗೆ ಕಳ್ಸ. ಏಯ್, ನಾಲ್ಗೆ ಬಿಗಿಡಿದು ಮಾತಾಡು, ಕತ್ತರಿಸಾಕ್ಬಿಡ್ತೀನಿ. ನಡೀರಿ. ಏಯ್, ಇವ ನಿನ್ ಮಗ ರಾಮ್ ತಾನೆ? ಅಲ್ಲ, ಇಂಥ ಮಗನ ಪಡೆಯೋ ಪುಣ್ಯ ನನಗಿಲ್ಲ ಅಂತ ಅವತ್ತೇ ಹೇಳ್ದ. ಕರೆ ಹೇಳ್ತಾ ಇಲ್ವಾ? ಇಲ್ಲ, ನಾನು ಸತ್ರು ಸರಿ, ಸುಳ್ಳು ಹೇಳಲ್ಲ. ಸರ್, ಇವನು ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ. ಇರೋ ಸತ್ಯನ್ ಕಗ್ಸಕ್ಕೆ ನಮ್ ಪೊಲೀಸ್ ಟ್ರೀಟ್ಮೆಂಟೇ ಸರಿ. ಹೌದಾ? ಇವ ರಾಮನೇ, ಇವ್ರ ಮಗನೇ. ಬಿಡುದಿಲ್ಲ. ಅದೇನ್ ಮಾಡ್ತೀಯ ಮಾಡ್ ಹೋಗ. ಏನು ಮಾಡಲ್ಲವ್ವ, ಇಷ್ಟು ಸಾಕು. ಹೊಳ್ಳಿ ಆ ಕೊಲೆ ಕೇಸ್ನ ರೀಓಪನ್ ಮಾಡಿಸಿ ಇವನ್ನ ಜೈಲಿಗೆ ಕಳಿಸ್ತೀನಿ. ಬಾರ್ಲೆ ತಮ್ಮ. ಬಿಡುದಿಲ್ಲ. ಹೊಡೆದು ಕಲ್ತೇನೆ. ಸತ್ಯನ ಕಾನೂನಿಂದ, ಜನರಿಂದ ಅಷ್ಟೇ ಯಾಕ ನಿನ್ನನ್ ಪ್ರೀತಿಸಿದ ಆ ಹುಡುಗಿ ಹತ್ರನೂ ಮುಚ್ಚಿಡಕ್ಕಾಗ್ತದೆ. ಆದ್ರ ಹೆತ್ತ ಕರುಳ ಹತ್ರ ಮುಚ್ಚಿಡ್ಲಿಕ್ಕಾಗೋದಿಲ್ಲಪ್ಪ. ನೀನ್ ಬಂದಿದ್ದ ದಿವಸನೇ ತಿಳಿದಿತ್ತು ನೀನ್ ನನ್ ಮಗ ಬರ್ಮ ಅಲ್ಲ ಅಂತ. ಆದ್ರ ಈ ಊರ್ ಜನನ ಕಾಪಾಡಕ್ಕ ನನ್ ಮಗ ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದೇ ಬರ್ತಾನೆ ಅನ್ನೋ ನಂಬಿಕೆ ನನಗಿತ್ತು. ಅದನ್ನ ನೀನ್ ಉಳಿಸಿದೆ. ನಿನ್ನನ್ ಬರ್ಮನಾಗಿ ನೋಡೋ ಆಸೆ ನನಗಿದ್ರು ನಿನ್ ಸಂಕಟ, ನಿಮ್ ತಂದೆ ಪಡ್ತಾ ಇರೋ ಅವಸ್ಥೆ, ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಸತ್ಯನ ಮುಚ್ಚಿಡ್ಲಿಕ್ಕೆ ಆಗ್ಲಿಲ್ಲಪ್ಪ. ಮಗನ್ನ ಕಳ್ಕೊಂಡಿರೋ ನನಗ್ ಗೊತ್ತು ಹೆತ್ತೋರ್ ನೋವು ಏನು ಅಂತ. ಆದ್ರೂ ಸಂಬಂಧನೇ ಇಲ್ದಿರೋ ಈ ಜನರ ಸಲುವಾಗಿ ಸಾವನ್ನೇ ಎದುರಿಸಿ ನಿಂತಿರೋ ನಿನಗೂ, ಅದಕ್ಕೆ ಬೆಂಬಲ ಕೊಡ್ತಾ ಇರೋ ಇವರಿಗೂ ರಾಮ್, ನಿನ್ನಲ್ಲಿರೋ ಒಳ್ಳೆ ಗುಣನ ಗುರುತಿಸದೆ ವೈರಿಯಾಗೆ ಕಾಣ್ತಿದ್ದೆ. ಅಲ್ದೆ ನೀನು ಗುಣದಿಂದ ವಾಲ್ಮೀಕಿ ತರ ಬದಲಾಗಬಹುದು ಅಂತ ಅನ್ಕೊಂಡೆ. ಆದ್ರೆ ಇವತ್ತು ಊರೇ ನಿನ್ನನ್ನು ಕೊಂಡಾಡ್ತಿರೋದು ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಕಣಪ್ಪ. ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾನು ತುಂಬಾ ಹೆಮ್ಮೆ ಪಟ್ಕೋತೀನಿ. ಅಪ್ಪ, ಹಂಗಾರಿವ ನಮ್ ಧರ್ಮ ಅಲ್ಲ ಅನ್ನಿ. ಇಲ್ಲಮ್ಮ, ನಾನು ಕೂಡ ಅವನ ಬರ್ಮ ಅಂತಾನೆ ಕೇಸ್ ಗೆದ್ದು ಕರ್ಕೊಂಡು ಬಂದೆ. ಆದ್ರೆ ನಾ ಬರ್ಮ ಅಲ್ವಲ್ಲ? ಆಗ್ಬೇಕು. 4 ಜನಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಒಬ್ಬನ ಪ್ರಾಣ ಬೇಕಾದ್ರೂ ತೆಗಿತೀನಿ. ಊರಿಗೆ ಒಳ್ಳೇದಾಗತ್ತೆ ಅಂದ್ರೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತಿದ್ದು ಬರ್ಮ ನೀನಾಗ್ಬೇಕು. ನಾನಾ? ಹೌದು. ಅದ್ ಹೇಗ್ ಸಾಧ್ಯ? ನೋಡು, ನೀವಿಬ್ರು ಒಂದೇ ತಾಯಿ ಹೊಟ್ಟೆನಲ್ಲಿ ಅವಳಿ ಜವಳಿ ಮಕ್ಕಳ ಹುಟ್ಲಿಲ್ಲ. ಆದ್ರೆ ಆಕಾರದಲ್ಲಾಗ್ಲಿ ರೂಪದಲ್ಲಾಗ್ಲಿ ಒಂದ್ ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಈಗ ನೀನು ಬರ್ಮನ ಸ್ಥಾನದಲ್ಲಿ ನಿಂತು ಅವನ ಆಸೆನ ಈಡೇರಿಸ್ಬೇಕು. ಈ ಊರ್ನವ್ರ ಕಷ್ಟನೆಲ್ಲ ನಿವಾರಿಸ್ಬೇಕು. ಇದ್ರಲ್ಲಿ ನಂದಲ್ವಂತ ಏನೂ ಇಲ್ಲ. ಇನ್ನಿಲ್ಲೇ ಇದ್ರೆ ನಿಮ್ ತಂದೆಗೆ ಒಳ್ಳೆ ಮಗನಾಗಿರ್ತೀಯ. ನನ್ ಜೊತೆ ಬಂದ್ರೆ ಊರ್ನವ್ರ ದೃಷ್ಟಿನಲ್ಲಿ ತಂದೆ ಸ್ಥಾನದಲ್ಲಿ ಇರ್ತೀಯ. ದ ಚಾಯ್ಸ್ ಇಸ್ ಯುವರ್ಸ್. ರಾಮ್, ಅವರೆಲ್ಲ
ನಿನ್ನ ಕೊಲೆಗಾರ ಅಂತ ಪ್ರೂವ್ ಮಾಡೋದಕ್ಕೆ ಮುಂಚೆ ಅವ್ರು ಮಾಡಿರೋ ಅನ್ಯಾಯನ ಬಯಲ್ಗೆಳಿಬೇಕು. ಆಗ್ಲೇ ನಿನ್ನ ತ್ಯಾಗಕ್ಕೊಂದು ಬೆಲೆ, ಬರ್ಮಾ ಪಾಟೀಲ್ ಆತ್ಮಕ್ಕೆ ಶಾಂತಿ, ಊರ್ನವ್ರಿಗೆ ನೆಮ್ಮದಿ. ಧರ್ಮ, ಇನ್ನೂ ಏನು ಆಗಿಲ್ಲ. ಹೆಂಗಸ್ರಿಗೇನಾದ್ರೂ ಮಾಡೋ ಹೇಳಿ ನಾನಲ್ಲ. ನೋಡೋ, ಪಾಟೀಲ್ ಮತ್ತು ಅವ್ರ ಮಗ ಬರ್ಮನ್ ಸಾವನ್ ಸತ್ಯ ಏನಂತ ನೀನ್ ಹೇಳ್ಬೇಕು. ಇಲ್ಲ ಅಂದ್ರೆ ಇದೇ ಬೆಂಕಿಲಿ ಸುಟ್ಟು ಬೂದಿಯಾಗಿ ಹೋಗ್ತೀಯ. ಬೇಡ, ಬೇಕು ಅಂದ್ರೆ ನಾನು ಅಪ್ರೂವ್ ಆಗ್ತೀನಿ. ಬೇಡ ರಾಮ್, ಇದಕ್ಕೆ ಮುಂಚೆ ಹೀಗೆ ಹೇಳಿ ಮೋಸ ಮಾಡಿದ್ರು. ನಿನ್ನ ಕೋರ್ಟಿಗೆ ಡೈರೆಕ್ಟ್ ಆಗಿ ಪ್ರೊಡ್ಯೂಸ್ ಮಾಡಿದ್ರೆ ಒಳ್ಳೇದು. ಬೇಕಾದ್ರೆ ನಾನು ಕೋರ್ಟ್ಗೂ ಬರ್ತೀನಿ. ನೀನೊಬ್ನೇ ಅಲ್ಲ, SP ಸಮೇತ. ರಾಮ್, ಸ್ವಂತ ಗಾಡಿ ಇಟ್ಕೊಂಡು ಈ ಬಸ್ನಲ್ಲಿ ಯಾಕೆ ಅಂತ? ಹಾಗಲ್ಲ ಅಂಕಲ್, ಮತ್ತೆ ಅವರು ಸಾಕ್ಷಿನ ಸಾಯಿಸಕ್ ಪ್ರಯತ್ನ ಮಾಡ್ತಾರೆ. ಆದ್ರೆ ಈ ಸಲ ಸಾಕ್ಷಿ ಸತ್ರು ಸತ್ಯ ಮಾತ್ರ ಜನಕ್ಕೆ ಗೊತ್ತಾಗ್ಬೇಕು. ಅದಕ್ಕೆ ಜನರ ಜೊತೆ ಈ ಪ್ರಯಾಣ.
ಅಮ್ಮ ಬರ್ತೀನಿ. ಅಮ್ಮ ಅಂತ ಹೇಳಿ ನನ್ ಮಗನ್ ನೆನಪಿಸ್ಬಿಟ್ಟು ಹೋದ್ರೆ ನಾನ್ ಹ್ಯಾಂಗಿರ್ಲು? ಅಮ್ಮ ಅದು ಅದು ನೀನ್ ನನ್ ಮಗ ಆಗ್ದಿದ್ರೇನ? ಒಳ್ಳೆತನ ಇರೋ ಯಾರಾದ್ರೂ ಕರೆಣ ಅವ ನನ್ ಮಗ ಆಗ್ತಾನ? ನೀನು ಬರ್ಮ ಆಗಿ ಇಲ್ಲೇ ಇರಬಾರ್ದೇನ?